ಬೆಂಗಳೂರು. ಅಪರೂಪದಲ್ಲಿ ಅಪರೂಪದ್ದು ಅನ್ನಬಹುದಾದಂತಹ ವರದಿ ಇದು. ಸ್ವ ಇಚ್ಛೆಯಿಂದ ಒಬ್ಬ ಯುವತಿ ಅನ್ಯ ಧರ್ಮಕ್ಕೆ ಮತಾಂತರಗೊಳ್ಳುವುದು ಮತ್ತು ಆ ಮತಾಂತರ ಹಿಂದೆ ಬೇರೆಯವರ ಕೈವಾಡ ಇದೆ ಅಂತ ಆಕೆಯ ಪೋಷಕರು ದೂರು ಕೊಟ್ಟು ಆಕೆಯ ಸ್ನೇಹಿತರನ್ನ ಜೊತೆಗೆ ಆಕೆಯ ಸ್ನೇಹಿತರ ಪೋಷಕರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥದ್ದು ತುಂಬ ವಿಚಿತ್ರವಾದ ಬೆಳವಣಿಗೆ. ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಕಾವ್ಯಶ್ರೀ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾವ್ಯಶ್ರೀ, ನಿಮಗೆ ಕಾವ್ಯಶ್ರೀ ಅಂದರೆ ಖುಷಿ ಆಗುತ್ತಾ, ಮರಿಯಮ್ ಅಂದರೆ ಖುಷಿ ಆಗುತ್ತಾ? ಕಾವ್ಯ ಅಂದ್ರೂ ಸರಿ, ಮರಿಯಮ್ ಅಂದ್ರೂ ಸರಿ. ಐ ಆಮ್ ಹ್ಯಾಪಿ ವಿತ್ ಬೋತ್. ಅಲ್ಲ, ಅಂದರೆ ಕನ್ವರ್ಟ್ ಆದಮೇಲೆ ನಿಮ್ಮ ಹೆಸರು ಬದಲಾಗಿದೆ, ಹೊಸ ಹೆಸರಿನಿಂದ ಕರೆದ್ರೆ ನಿಮಗೆ ಕಂಫರ್ಟ್ ಅನ್ಸುತ್ತಾ ಅಥವಾ? ಕಾವ್ಯ ಅಂತ ಕರೆದ್ರು ಪರವಾಗಿಲ್ಲ. ಓಕೆ, ಏನಿದೆಲ್ಲ ಸಡನ್ ಆಗಿ ನೀವು? ಇದು ಸಡನ್ ಆಗಿ ಅಲ್ಲ, ಚಿಕ್ಕ ವಯಸ್ಸಿಂದ ಇದ್ದಿದ್ದು ನನ್ನ ಕನ್ಫ್ಯೂಷನ್. ಆ್ಯಕ್ಚುಲಿ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಮೇನ್ ಕನ್ಫ್ಯೂಷನ್ ಏನು ಅಂದರೆ, ಯಾವಾಗ ಒಂದೊಂದು ದೇವ್ರನ್ನ ಬಿಟ್ಟು ಇನ್ನೊಂದು ದೇವ್ರ ಪೂಜೆ ಮಾಡೋದು, ಈ ದೇವ್ರು ಮಾಡಿಲ್ಲ ಅಂತ ಇನ್ನೊಂದು ದೇವ್ರಿಗೆ ಹೋಗೋದು. ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಯಾವ ದೇವ್ರ ಹತ್ರ ಹೋಗೋದು ಅಥವಾ ಯಾವ ಜ್ಯೋತಿಷ್ರ ಹತ್ರ ಹೋಗೋದು. ಇದನ್ನು ತುಂಬ ನೋಡಿದ್ದೀನಿ. ಈಗ ಅವ್ರ ಹತ್ರ ಆಗಿಲ್ಲ ಇವ್ರ ಹತ್ರ ಆಗಿಲ್ಲ, ಅವರು ಕಡೆಗೆ ಅದಾಗಲ್ಲ. ನನ್ಗನ್ಸಿದ ಪ್ರಕಾರ ಎಷ್ಟು ದೇವರು ಇವಾಗ ನನಗೆ ಗೊತ್ತಿರೋಂಗೆ 33 ಕೋಟಿ ದೇವರು ಅಂತಾರೆ. ಎಲ್ಲ ದೇವ್ರ ಬಗ್ಗೆ ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ. ಎಷ್ಟು ದೇವ್ರ ಫ್ಯಾಮಿಲಿ ಅಂತ ಹುಡ್ಕೊಂಡೋದ್ರು ನಮ್ಗೆ ಅರ್ಥ ಆಗಲ್ಲ. ಈಗ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಈಗ ಬೈಬಲ್ ಬಗ್ಗೆ ತಿಳ್ಕೊಂಡೆ, ಖುರಾನ್ ಬಗ್ಗೆ ತಿಳ್ಕೊಂಡೆ, ಸುಮಾರು ಜಾಕಿರ್ ನಾಯಕ್ ಅವ್ರದ್ದು ಡಿಸ್ಕಷನ್ಸ್ ನೋಡಿದೆ. ದೆನ್ ಐ ಕ್ಯಾನ್ ಕನ್ವರ್ಟ್ ಆಗೋದಕ್ಕೆ ಇಷ್ಟಪಟ್ಟೆ ನಾನು. ಓಕೆ, ಏಜ್ ಎಷ್ಟಿಗೆ ನಿಮಗೆ? 21. ಎಷ್ಟನೇ ವಯಸ್ಸಿನಿಂದ ಈ ಧರ್ಮಗಳ ಬಗ್ಗೆ ಇದು ಸ್ಟಾರ್ಟ್ ಆಯ್ತು ನಿಮಗೆ? ಸಮ್ವೇರ್ ಅರೌಂಡ್ 19 or something. ಓಕೆ, ಸೊ 2 ವರ್ಷಗಳ ಕಾಲ ನೀವು ರಿಸರ್ಚ್ ರೀತಿಯಾದದ್ದನ್ನು ಮಾಡಿದ್ರಿ. ನಿಮಗೆ ಸೀರೆಗಿಂತ ಬುರ್ಖಾ ಕಂಫರ್ಟಬಲ್ ಅನ್ನಿಸ್ತಾ? ಹಂಗಿದ್ರೆ ಅಫ್ಕೋರ್ಸ್ ಬುರ್ಖಾ ಕಂಫರ್ಟಬಲ್ ಅನ್ನಿಸ್ತು. ಓಕೆ, ವೆರಿ ಗುಡ್. ಕುಂಕುಮ ಭಾರ ಅನ್ನಿಸ್ತು? ಕುಂಕುಮ ಇಟ್ಕೊಳ್ಳೋದು ಅದೆಲ್ಲ ಪ್ರಶ್ನೆ ಅಲ್ಲ. ಆ್ಯಕ್ಚುಲಿ ಬುರ್ಖಾ ನನಗೇನಕ್ಕೆ ಸೇಫ್ಟಿ ಅನಿಸ್ತು ಅಂದರೆ, ಇವಾಗ ನಾರ್ಮಲ್ ಆಗಿ ರೆಡಿಯಾಗಿ ಹೋದರೆ ಯಾವ ಥರ ನೋಡ್ತಾರೆ ಗೊತ್ತಲ್ವ. ಈಗ ಬುರ್ಖಾ ಹಾಕೊಂಡ್ರೆ ಯಾರು ನೋಡ್ತಾರೆ? ಐ ಫೆಲ್ಟ್ ಮಚ್ ಸೇಫ್ಟಿಯರ್ ಇನ್ ದಿಸ್. ಓಕೆ, ಫೈನ್. ಅಂತಿಮವಾದ ನಿರ್ಧಾರ, ಬಹಳ ಕಠಿಣವಾದ ನಿರ್ಧಾರ ಅದು. ಅಂದರೆ ಹುಟ್ಟಿದ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗುವಂತಹ ನಿರ್ಧಾರ. ಈ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಕೆಲವರ ಜೊತೆ ನೀವು ಚರ್ಚೆ ಮಾಡಿರಬಹುದು. ಕೆಲವ್ರ ಜೊತೆ ಅಂದರೆ ಲೈಕ್ ನಾನು ಇಂಟರ್ನೆಟ್ ಮೂಲಕ ಚರ್ಚೆ ಮಾಡ್ತಿದ್ದೆ, ವಿಚ್ ಇಸ್ ಗುಡ್ ಫಾರ್ ಮೀ. ನಾನು ಅಪ್ಪ ಅಮ್ಮ ಹತ್ರ ವಾಪಸ್ ಹೋಗಲ್ಲ ಅಂತಲ್ಲ, ಐ ವಿಲ್ ರಿಯಲಿ ಗೋ ಬ್ಯಾಕ್. ಫಸ್ಟ್ ನಾನು ಕುರಾನ್ ಓದೋದನ್ನು ಕಲಿಬೇಕು, ನಮಾಜ್ ಮಾಡೋದನ್ನು ಐ ಹ್ಯಾವ್ ಟು ಗೋ ಡೀಪರ್ ಇನ್ ದ್ಯಾಟ್. ಅದನ್ನು ಕಲಿತು ಅವರು ನನ್ನ ಮುಸ್ಲಿಮ್ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಶ್ಯೂರ್ಲಿ ಐ ವಿಲ್ ಗೋ ಬ್ಯಾಕ್ ಟು ದ್ಯಾಟ್. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಎಲ್ಲಿರ್ತಾರೆ? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾರೆ. ಮಮ್ಮಿ ಹೌಸ್ ವೈಫ್, ತಂಗಿ ಇದ್ದಾಳೆ. ಓಕೆ, ಮತ್ತೆ ಆಚಾರ್ಯ ವಿಶ್ವಕರ್ಮ ಕ್ಯಾಸ್ಟ್. ಓಕೆ, ಸೊ ಆಚಾರ್ಯ ವಿಶ್ವಕರ್ಮ ಅಂದರೆ ಸ್ವಲ್ಪ ದ ಟಾಪರ್ ಕ್ಯಾಸ್ಟ್, ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಅಂತಲ್ಲ, ಸ್ವಲ್ಪ ಧಾರ್ಮಿಕವಾಗಿ ಸ್ವಲ್ಪ ರಿಜಿಡ್ ಅನ್ಬಹುದಾದಂಥ, ಅಂದರೆ ಸಾಕಷ್ಟು ಸಂಪ್ರದಾಯಸ್ಥ ಕುಟುಂಬ. ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ನೀವು ಬೇರೆ ಧರ್ಮಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಓಪನ್ ಅಪ್ ಆಗಿದ್ದಾರು ಹೇಗೆ ಅಂತ? ನಮ್ಮ ಮನೇಲಿ ಅಷ್ಟೊಂದೇನು ಇದ್ದಾಗ ಮಾಡ್ತಾ ಇರಲಿಲ್ಲ. ಅವ್ರದ್ದು ಏನು ಕ್ಯಾಸ್ಟ್ ಇದೆ ಅಂತ ಅವ್ರಿಗೆ ಸ್ವತಃ ಗೊತ್ತಿರಲಿಲ್ಲ. ಅವರೇ ಕನ್ಫ್ಯೂಸ್ ಆಗ್ತಾ ಇದ್ರು, ಏನು ಮಾಡೋದು, ಹೇಗೆ ಮಾಡೋದು, ಇದು ಮಾಡಬೇಕಾ ಬೇಡವಾ, ಅವರವರಲ್ಲೇ ಡಿಸ್ಕಷನ್. ಅದು ಅವ್ರಿಗೆ ಯಾವುದೋ ಒಂದು ಸರಿಯಾದ, ಇವಾಗ ಖುರಾನಲ್ಲಿ ಏನು ಓದಿದ್ರು ನಿಮಗೆ ನಿಮ್ಮ ಪ್ರತಿಯೊಂದು ಲೈಫಲ್ಲೂ ಹೇಗೆ ಲೀಡ್ ಮಾಡಬೇಕು ಅಂತ ನಿಮ್ಗೊಂದು ದಾರಿ ಇದೆ. ಸೊ ದ್ಯಾಟ್ ಗೈಡ್ಸ್ ಯು. ಇವ್ರದ್ರಲ್ಲಿ ಏನು ಗೈಡ್ ಮಾಡುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಎವ್ರಿ ಒನ್ ವಿಲ್ ಬಿ ಲೈಕ್ ಫೈಟಿಂಗ್, ನೀನು ಮಾಡು, ಹೀಗೆ ಮಾಡು, ಹಾಗೆ ಮಾಡು. ಅವರೇ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಓಕೆ, ಸೊ ಅಲ್ಲ, ನಿಮಗೆ ಇಸ್ಲಾಂ ಧರ್ಮದ ಬಗ್ಗೆ ನಿಮ್ಮಲ್ಲಿ ಒಂದು ಅಟ್ರಾಕ್ಷನ್ ಬೆಳೀತು, ಅದ್ರ ಬಗ್ಗೆ ಅಬ್ಸಲ್ಯೂಟ್ಲಿ ನೋ ಕ್ವಶನ್ಸ್. ಆ್ಯಂಡ್ ಆದರೆ ನೀವು ಹುಟ್ಟಿ ಬೆಳೆದ ಧರ್ಮದ ಬಗ್ಗೆನೇ ನಿಮಗೆ ಒಂದು ಅಸಹನೆ ಶುರುವಾಯ್ತಾ ಅಂತ? ಯಾಕಂದರೆ ನೋಡಿದ್ದೆಲ್ಲ ದೇವರು ಆಗಲ್ಲ. ನಾವು ಮಾಡಿದ್ದು ಇವಾಗ ಕಲ್ಲು ಹೊಡೆದೋದ್ರೆ ಇವಾಗ ದೇವ್ರು ಹೋಯ್ತಲ್ವಾ, ಯಾಕೆ ದೇವ್ರು ಆದಷ್ಟು ಗದೆ ಕಾಪಾಡ್ಕೋಬೋದಲ್ವಾ. ಅದನ್ನು ಪೂಜೆ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ತನ್ನನ್ನು ತಾನೇ ಕಾಪಾಡ್ಕೊಳ್ಳಿಲ್ಲ, ಇನ್ನು ನಾವು ಅದನ್ನು ಪೂಜೆ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ಓಕೆ, ದಟ್ಸ್ ಮೈ ಪಾಯಿಂಟ್. ಫೈನ್. ಆದರೆ ಈ ಧರ್ಮ ದೇವರು ಇಲ್ಲದೇ ಜೀವನ ನಡೆಸೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ನಿಮಗೆ? ಧರ್ಮ ದೇವರು ನಿಮ್ಮ 6th ಸೆನ್ಸ್ ಅನ್ನೋದೊಂದು ಇರುತ್ತೆ. ಯು ನೋ ಸಮಥಿಂಗ್, ಯು ವಿಲ್ ಫೀಲ್ ಸಮಥಿಂಗ್. ಅದರ ಪ್ರಕಾರ ಏನೋ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದೊಂದು ಭರವಸೆ ಇರುತ್ತೆ. ಅದು ಯಾವುದಂತಂದರೆ ಐ ಫೆಲ್ಟ್ ಇಟ್ ಇಸ್ ಖುರಾನ್, ಇಟ್ಸ್ ಇಸ್ಲಾಂ. ತುಂಬ ಜನ